ರಾಜ್ಯದಲ್ಲೀಗ ಜನಿವಾರ ಯುದ್ಧ ಆರಂಭ ಆಗಿದೆ. ಜನಿವಾರಕ್ಕೆ ಕತ್ತರಿ ಬಿದ್ದಂತಹ ವಿಚಾರ ಈಗ ಬ್ರಾಹ್ಮಣರಲ್ಲಿ ಆಕ್ರೋಶದ ಬೆಂಕಿ ಹೊತ್ತಿಸಿದೆ. ಜಿಲ್ಲೆಯಲ್ಲೂ ಕೂಡ ಬ್ರಾಹ್ಮಣರು ಸಿಡಿದೆದ್ದಿದ್ದಾರೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯಾದ್ಯಂತ ಜನಿವಾರ್ ಜ್ವಾಲಾಮುಖಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಬ್ರಾಹ್ಮಣರು. ಜನಿವಾರ ಉಳಿಸಿ ಬ್ರಾಹ್ಮಣ ಬೆಳೆಸಿ ಅಭಿಯಾನ. ಬ್ರಾಹ್ಮಣರ ಅಸ್ಮಿತೆ ಈ ಜನಿವಾರ, ಸಂಸ್ಕಾರದ ಸೂಚಕ ಈ ಜನಿವಾರ, ಆಚಾರ ವಿಚಾರಕ್ಕೆ ಇದೇ ಆಧಾರ. ಇಂತಹ ಶ್ರೇಷ್ಠ ಜನಿವಾರಕ್ಕೆ ಕತ್ತರಿ ಹಾಕಿರುವುದು ಬ್ರಾಹ್ಮಣರ ರೋಷಾಗ್ನಿಗೆ ಕಾರಣವಾಗಿದೆ. ಪೂಜಿಸಿ ಆರಾಧಿಸೋ ಜನಿವಾರಕ್ಕೆ ಬಂದಿರೋ ಭಂಗಕ್ಕೆ ಬ್ರಾಹ್ಮಣ ಸಮುದಾಯ ಹೆರಳಿ ಕೆಂಡವಾಗಿದೆ. ಆತನ ಸಂಸ್ಕೃತಿಯನ್ನು ಅಣಕಿಸಿದ ಸಿಬ್ಬಂದಿಗೆ, ಈ ಹಿಂದೂ ಧರ್ಮವನ್ನು ಸತತವಾಗಿ ಅವಹೇಳನ ಮಾಡುತ್ತಿರುವ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ. ಕುಂದನಗರಿ ಬೆಳಗಾವಿಯಲ್ಲಿ ಜನಿವಾರ ತೆಗೆಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವಂತೆ ಆಕ್ರೋಶ ವ್ಯಕ್ತವಾಗಿದೆ. ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರೊಟೆಸ್ಟ್ ನಡೆಸಲಾಯಿತು. ಬೆಳಗಾವಿ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಬ್ರಾಹ್ಮಣರ ಭಾವನೆಗೆ ಧಕ್ಕೆ. ಇನ್ನು ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ಮಲೆನಾಡು ಶಿವಮೊಗ್ಗದಲ್ಲಿಯೂ ಕೂಡ ಧಗಧಗಿಸಿದೆ. ಶಿವಮೊಗ್ಗ ಜಿಲ್ಲೆ ಸರ್ವ ವಿಪ್ರ ವೃಂದದವರಿಂದ ಪ್ರತಿಭಟನೆ ನಡೆಸಲಾಯಿತು. ಶಿವಮೊಗ್ಗದ ತಿಲಕ್ ನಗರದ ರಾಘವೇಂದ್ರ ಮಠದಿಂದ ಡಿಸಿ ಕಚೇರಿಯ ತನಕ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ರಸ್ತೆ ತಡೆದು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್. ಇತ್ತ ಹುಬ್ಬಳ್ಳಿಯಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸಿತ್ತು. ಹುಬ್ಬಳ್ಳಿ ನಗರದ ಬಿಬಿಬಿ ಕಾಲೇಜು ಮುಂದೆ ರಸ್ತೆ ತಡೆದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ಹಿಂದೂ ವಿರೋಧಿ ಸರ್ಕಾರ. ವಿಜಯನಗರದ ಹೊಸಪೇಟೆಯಲ್ಲಿ ಬ್ರಾಹ್ಮಣ ಸಮುದಾಯದವರಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನಾಕಾರರು ಬ್ರಾಹ್ಮಣ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮುದಾಯಕ್ಕೆ ಅಪಮಾನ ಮಾಡಿದೆ ಅಂತ ಕಿಡಿಕಾರಿದ್ರು. ನೋಡಿದ್ರಲ್ವಾ, ಕರುನಾಡಿನ ಜಿಲ್ಲೆಯಲ್ಲೂ ಕೂಡ ಬ್ರಾಹ್ಮಣ ಆಕ್ರೋಶದ ಕಿಡಿ ಹೊತ್ತಿ ಉರಿತಾ ಇದೆ. ಇದಕ್ಕೆ ಸರ್ಕಾರ ಯಾವ ಮದ್ದು ಕಂಡು ಹಿಡಿಯುತ್ತಾರೋ ನೋಡಬೇಕಿದೆ. ಜನಿವಾರ ವಿಷಯ ಬಂದಾಗ ರಾಜ್ಯದಲ್ಲೀಗ ಜನಿವಾರ ಯುದ್ಧ ಆರಂಭ ಆಗಿದೆ. ಜನಿವಾರಕ್ಕೆ ಕತ್ತರಿ ಬಿದ್ದಂತಹ ವಿಚಾರ ಈಗ ಬ್ರಾಹ್ಮಣರಲ್ಲಿ ಆಕ್ರೋಶದ ಬೆಂಕಿ ಹೊತ್ತಿಸಿದೆ. ಜಿಲ್ಲೆಯಲ್ಲೂ ಕೂಡ ಬ್ರಾಹ್ಮಣರು ಸಿಡಿದೆದ್ದಿದ್ದಾರೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯಾದ್ಯಂತ ಜನಿವಾರ್ ಜ್ವಾಲಾಮುಖಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಬ್ರಾಹ್ಮಣರು. ಜನಿವಾರ ಉಳಿಸಿ ಬ್ರಾಹ್ಮಣ ಬೆಳೆಸಿ ಅಭಿಯಾನ. ಬ್ರಾಹ್ಮಣರ ಅಸ್ಮಿತೆ ಈ ಜನಿವಾರ, ಸಂಸ್ಕಾರದ ಸೂಚಕ ಈ ಜನಿವಾರ, ಆಚಾರ ವಿಚಾರಕ್ಕೆ ಇದೇ ಆಧಾರ. ಇಂತಹ ಶ್ರೇಷ್ಠ ಜನಿವಾರಕ್ಕೆ ಕತ್ತರಿ ಹಾಕಿರುವುದು ಬ್ರಾಹ್ಮಣರ ರೋಷಾಗ್ನಿಗೆ ಕಾರಣವಾಗಿದೆ. ಪೂಜಿಸಿ ಆರಾಧಿಸೋ ಜನಿವಾರಕ್ಕೆ ಬಂದಿರೋ ಭಂಗಕ್ಕೆ ಬ್ರಾಹ್ಮಣ ಸಮುದಾಯ ಹೆರಳಿ ಕೆಂಡವಾಗಿದೆ. ಆತನ ಸಂಸ್ಕೃತಿಯನ್ನು ಅಣಕಿಸಿದ ಸಿಬ್ಬಂದಿಗೆ, ಈ ಹಿಂದೂ ಧರ್ಮವನ್ನು ಸತತವಾಗಿ ಅವಹೇಳನ ಮಾಡುತ್ತಿರುವ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ. ಕುಂದನಗರಿ ಬೆಳಗಾವಿಯಲ್ಲಿ ಜನಿವಾರ ತೆಗೆಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವಂತೆ ಆಕ್ರೋಶ ವ್ಯಕ್ತವಾಗಿದೆ.
ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರೊಟೆಸ್ಟ್ ನಡೆಸಲಾಯಿತು. ಬೆಳಗಾವಿ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಬ್ರಾಹ್ಮಣರ ಭಾವನೆಗೆ ಧಕ್ಕೆ. ಇನ್ನು ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ಮಲೆನಾಡು ಶಿವಮೊಗ್ಗದಲ್ಲಿಯೂ ಕೂಡ ಧಗಧಗಿಸಿದೆ. ಶಿವಮೊಗ್ಗ ಜಿಲ್ಲೆ ಸರ್ವ ವಿಪ್ರ ವೃಂದದವರಿಂದ ಪ್ರತಿಭಟನೆ ನಡೆಸಲಾಯಿತು. ಶಿವಮೊಗ್ಗದ ತಿಲಕ್ ನಗರದ ರಾಘವೇಂದ್ರ ಮಠದಿಂದ ಡಿಸಿ ಕಚೇರಿಯ ತನಕ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ರಸ್ತೆ ತಡೆದು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್. ಇತ್ತ ಹುಬ್ಬಳ್ಳಿಯಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸಿತ್ತು. ಹುಬ್ಬಳ್ಳಿ ನಗರದ ಬಿಬಿಬಿ ಕಾಲೇಜು ಮುಂದೆ ರಸ್ತೆ ತಡೆದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ಹಿಂದೂ ವಿರೋಧಿ ಸರ್ಕಾರ. ವಿಜಯನಗರದ ಹೊಸಪೇಟೆಯಲ್ಲಿ ಬ್ರಾಹ್ಮಣ ಸಮುದಾಯದವರಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನಾಕಾರರು ಬ್ರಾಹ್ಮಣ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮುದಾಯಕ್ಕೆ ಅಪಮಾನ ಮಾಡಿದೆ ಅಂತ ಕಿಡಿಕಾರಿದ್ರು. ನೋಡಿದ್ರಲ್ವಾ, ಕರುನಾಡಿನ ಜಿಲ್ಲೆಯಲ್ಲೂ ಕೂಡ ಬ್ರಾಹ್ಮಣ ಆಕ್ರೋಶದ ಕಿಡಿ ಹೊತ್ತಿ ಉರಿತಾ ಇದೆ. ಇದಕ್ಕೆ ಸರ್ಕಾರ ಯಾವ ಮದ್ದು ಕಂಡು ಹಿಡಿಯುತ್ತಾರೋ ನೋಡಬೇಕಿದೆ. ಜನಿವಾರ ವಿಷಯ ಬಂದಾಗ ರಾಜ್ಯದಲ್ಲೀಗ ಜನಿವಾರ ಯುದ್ಧ ಆರಂಭ ಆಗಿದೆ. ಜನಿವಾರಕ್ಕೆ ಕತ್ತರಿ ಬಿದ್ದಂತಹ ವಿಚಾರ ಈಗ ಬ್ರಾಹ್ಮಣರಲ್ಲಿ ಆಕ್ರೋಶದ ಬೆಂಕಿ ಹೊತ್ತಿಸಿದೆ. ಜಿಲ್ಲೆಯಲ್ಲೂ ಕೂಡ ಬ್ರಾಹ್ಮಣರು ಸಿಡಿದೆದ್ದಿದ್ದಾರೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯಾದ್ಯಂತ ಜನಿವಾರ್ ಜ್ವಾಲಾಮುಖಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಬ್ರಾಹ್ಮಣರು. ಜನಿವಾರ ಉಳಿಸಿ ಬ್ರಾಹ್ಮಣ ಬೆಳೆಸಿ ಅಭಿಯಾನ. ಬ್ರಾಹ್ಮಣರ ಅಸ್ಮಿತೆ ಈ ಜನಿವಾರ, ಸಂಸ್ಕಾರದ ಸೂಚಕ ಈ ಜನಿವಾರ, ಆಚಾರ ವಿಚಾರಕ್ಕೆ ಇದೇ ಆಧಾರ. ಇಂತಹ ಶ್ರೇಷ್ಠ ಜನಿವಾರಕ್ಕೆ ಕತ್ತರಿ ಹಾಕಿರುವುದು ಬ್ರಾಹ್ಮಣರ ರೋಷಾಗ್ನಿಗೆ ಕಾರಣವಾಗಿದೆ. ಪೂಜಿಸಿ ಆರಾಧಿಸೋ ಜನಿವಾರಕ್ಕೆ ಬಂದಿರೋ ಭಂಗಕ್ಕೆ ಬ್ರಾಹ್ಮಣ ಸಮುದಾಯ ಕೆರಳಿ ಕೆಂಡವಾಗಿದೆ. ಆತನ ಸಂಸ್ಕೃತಿಯನ್ನು ಅಣಕಿಸಿದ ಸಿಬ್ಬಂದಿಗೆ, ಈ ಹಿಂದೂ ಧರ್ಮವನ್ನು ಸತತವಾಗಿ ಅವಹೇಳನ ಮಾಡುತ್ತಿರುವ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ. ಕುಂದನಗರಿ ಬೆಳಗಾವಿಯಲ್ಲಿ ಜನಿವಾರ ತೆಗೆಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವಂತೆ ಆಕ್ರೋಶ ವ್ಯಕ್ತವಾಗಿದೆ. ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರೊಟೆಸ್ಟ್ ನಡೆಸಲಾಯಿತು. ಬೆಳಗಾವಿ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಬ್ರಾಹ್ಮಣರ ಭಾವನೆಗೆ ಧಕ್ಕೆ. ಇನ್ನು ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ಮಲೆನಾಡು ಶಿವಮೊಗ್ಗದಲ್ಲಿಯೂ ಕೂಡ ಧಗಧಗಿಸಿದೆ. ಶಿವಮೊಗ್ಗ ಜಿಲ್ಲೆ ಸರ್ವ ವಿಪ್ರ ವೃಂದದವರಿಂದ ಪ್ರತಿಭಟನೆ ನಡೆಸಲಾಯಿತು. ಶಿವಮೊಗ್ಗದ ತಿಲಕ್ ನಗರದ ರಾಘವೇಂದ್ರ ಮಠದಿಂದ ಡಿಸಿ ಕಚೇರಿಯ ತನಕ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ರಸ್ತೆ ತಡೆದು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್. ಇತ್ತ ಹುಬ್ಬಳ್ಳಿಯಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸಿತ್ತು. ಹುಬ್ಬಳ್ಳಿ ನಗರದ ಬಿಬಿಬಿ ಕಾಲೇಜು ಮುಂದೆ ರಸ್ತೆ ತಡೆದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ಹಿಂದೂ ವಿರೋಧಿ ಸರ್ಕಾರ.
ವಿಜಯನಗರದ ಹೊಸಪೇಟೆಯಲ್ಲಿ ಬ್ರಾಹ್ಮಣ ಸಮುದಾಯದವರಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನಾಕಾರರು ಬ್ರಾಹ್ಮಣ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮುದಾಯಕ್ಕೆ ಅಪಮಾನ ಮಾಡಿದೆ ಅಂತ ಕಿಡಿಕಾರಿದ್ರು. ನೋಡಿದ್ರಲ್ವಾ, ಕರುನಾಡಿನ ಜಿಲ್ಲೆಯಲ್ಲೂ ಕೂಡ ಬ್ರಾಹ್ಮಣ ಆಕ್ರೋಶದ ಕಿಡಿ ಹೊತ್ತಿ ಉರಿತಾ ಇದೆ. ಇದಕ್ಕೆ ಸರ್ಕಾರ ಯಾವ ಮದ್ದು ಕಂಡು ಹಿಡಿಯುತ್ತಾರೋ ನೋಡಬೇಕಿದೆ. ಜನಿವಾರ ವಿಷಯ ಬಂದಾಗ